ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ರಿ ನಮ್ ದಿಶಾ ಅವ್ರ ಜೊತೆ ಮಾತು ಮುಗಿಸಿದ ತಕ್ಷಣ ಬರ್ತಾ ಇದೀರಾ ನೀವು? ನಂದು ಮಾತು ಮುಗೀತು. ಏನ್ ಹೇಳ್ತಿದ್ದೀರಾ? ಅಂದ್ರೆ ನೀವ್ ಮಾತಾಡ್ ದಿವಸನ್ ಜೊತೆ ಮಾತಾಡ್ಬೋದಾ? ನಾನ್ ಮಾತಾಡಕ್ಕಾಗಲ್ವಾ? ನೀವ್ ಯಾರ ಜೊತೆ ಮಾತಾಡ್ತಾ ಇದ್ರಿ? ನಿಮ್ಗೆ ಯಾಕೆ? ನೀವ್ ಯಾರ ಜೊತೆ ಮಾತಾಡ್ತೀರಾ, ಏನ್ ಮಾತಾಡ್ತೀರಾ ಅದೆಲ್ಲ ನಂಗೆ ಹೇಳ್ತೀರಾ? ಓಹೋ, ಸೇಡಿಗ್ ಸೇಡು. ಹೌದು, ಮುಯಿಗೆ ಮುಯಿ. ಆಯ್ತಾಯ್ತು ನೋಡಿ, ಅವ್ರ ಆ ಕೋಟ್ ಹಾಕೊಂಡು ತುಂಬಾ ತಿರಕ್ಕಾಗಲ್ಲ, ಯಾರಾದ್ರೂ ನೋಡಿದ್ರೆ ತೊಂದರೆ ಆಗುತ್ತೆ. ಬನ್ನಿ ಬೇಗ ನಿಮ್ಮ ಅಪ್ಪನ ಕರ್ಕೊಂಡ್ಬಂದ್ಬಿಡೋಣ. ಏನ್ ಯಾವಾಗ್ಲೂ ಬೀಳ್ತಾ ಇರ್ತೀರ, ನೋಡ್ಕೊಂಡು ನಡಿಬೇಕು ತಾನೆ. ನನ್ ಜಾಗದಲ್ಲಿ ಅದ್ ದಿವಸ ಇದ್ದಿದ್ರೆ ಹಿಡ್ಕೊತಿರ್ಲಿಲ್ವಾ? ಯಾವಾಗ ನೋಡಿದ್ರು ಅವ್ರ ವಿಚಾರಕ್ಕೆ ಯಾಕ್ರಿ ಹೋಗ್ತೀರಾ ಸುತ್ತಿ ಬಳಸಿ? ನಿಮಗ್ ಬಿದ್ದಿ ಏನಾರು ಹೆಚ್ಚು ಕಮ್ಮಿ ಆದ್ರೆ ಅಂತ ಹೇಳಿದ್ದು. ಹಚ್ಬಂಡು ಎಲ್ಲ ನಂದೇ ತಪ್ಪು, ಇಲ್ಲಿ ಎರಡವೇದ್ದು ನಂದೇ ತಪ್ಪು. ಆಯ್ತಾಯ್ತಾಯ್ತು ಬನ್ನಿ. ನೀನಾದ್ರೂ ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ ದೀಪ? ಬರುವಾಗ ನಿಮ್ ಜೊತೆನೆ ಬಂದಲ್ವಲ್ಲ, ನೀನು ಈ ತರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಡಿ ಯಜಮಾನ್ರು. ಯಾಕೆ ನನ್ ಮೇಲೆ ಕೋಪನ? ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ? ನನಗ್ ನನ್ ಮೇಲೆ ಕೋಪ ಬರ್ತಿದೆ. ಏಕೆ? ಅಣ್ಣ ನಿಮ್ ಬಿಲ್ಡಿಂಗ್ ಅಲ್ಲೇ ಗಾರೆ ಕೆಲಸ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿದ್ರು ಅಪ್ಪಂಗೆ ಹೇಳಿಲ್ಲ. ಅದರಿಂದ ಪೊಲೀಸ್ ಅಪ್ಪಂಗೆ ತುಂಬಾ ಬೇಜಾರಾಗಿದೆ. ನೀವು ಸತ್ಯ ಹೇಳಿದಿದ್ರು ಮಾವ ಬೇಜಾರು ಮಾಡ್ಕೊಳ್ತಾ ಇದ್ರು. ಯಾಕಂದ್ರೆ ಅವರು ನರಸಿಂಹ ಯಾವುದೋ ಸೂಪರ್ವೈಸರ್ ಕೆಲಸ ಮಾಡ್ತಿದ್ರು ಅಂತ ಅನ್ಕೊಂಡಿದ್ರು. ನರಸಿಂಹ ಸುಳ್ಳು ಹೇಳಿದ್ದಾರೆ, ಆ ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾದಾಗ ಆಬ್ವಿಯಸ್ಲಿ ಅವ್ರಿಗೆ ಬೇಜಾರಾಗ್ತಿತ್ತು. ಇವತ್ತು ಆಗಿದೆ ಅದೇನೆ. ಆದ್ರೆ ಅದಕ್ಕೆ ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ದೀಪ ಅವರೇ. ನೋಡಿ, ನರಸಿಂಹ ಅವ್ರಿಗೂ ತುಂಬಾ ಸ್ವಾಭಿಮಾನ ಇದೆ. ರೀಸೆಂಟಾಗಿ ನಾನು ದಿಶಾ ಅವ್ರ ಜೊತೆ ಆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಿಗೆ ಹೋಗಿದ್ದೆ. ಆಗ ಅವರು ನೋಡ್ಬಿಟ್ಟು ನೀವು ಈ ಕೆಲಸ ಎಲ್ಲ ಮಾಡಬೇಡಿ, ನೋಡೋಕ್ಕಾಗ್ತಿಲ್ಲ, ನಮ್ಮ ಆಫೀಸಲ್ಲೇ ಬೇಕಾದ್ರೆ ಯಾವುದಾದ್ರೂ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದೆ. ಆದರೆ ಅವ್ರು ಒಪ್ಪಲಿಲ್ಲ. ಆಗ ನಾನು ದಿಶಾ ಅವ್ರ ಜೊತೆ ಮಾತಾಡಿದ್ದು ನಡ್ಕೊಂಡಿದ್ದು ನೋಡಿ ಮೋಸ್ಟ್ಲಿ ಅವ್ರು ಏನೋ ತಪ್ಪು ತಿಳ್ಕೊಂಡ್ರು ಅನ್ಸುತ್ತೆ. ಅದಕ್ಕೆ ಮನೆಗೆ ಬಂದು ಜಗಳ ಮಾಡಿರ್ಬೇಕು. ಅಂದ್ರೆ ಇಷ್ಟ ದಿವಸ ಬರೀ ಆಫೀಸಲ್ಲ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಭೇಟಿ ಮಾಡ್ತಿದ್ರ? ಅದು ನನ್ಗೆ ಕೇಳ್ದೆ ಇಷ್ಟೆಲ್ಲ ನಡೆಸಿದೀರ? ಓಹೋ, ನೀವ್ ಇದೆಲ್ಲ ಮಾಡೋರು ನಾಳೆ ಅವಳ ಇನ್ನೆಲ್ಲೆಲ್ಲಿ ಕರ್ಕೊಂಡು ಹೋಗ್ತಿರೋ ಏನೋ. ಶೂರಿ, ನಾನು ಅವ್ರ ಜೊತೆ ಸುತ್ತಾಡಕ್ ಹೋಗಿರ್ಲಿಲ್ಲ ರೀ, ನಮ್ಮ ಆಫೀಸ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ತೋರ್ಸಕ್ ಹೋಗಿದ್ದೆ. ಇದನ್ನ ಕೇಳಿಸ್ಕೊಂಡೆ ನಂಗೆ ಹೊಟ್ಟೆ ಉರಿತಿದೆ. ಇನ್ನಮ್ಮಣ್ಣ ಅದನ್ನ ಕಣ್ಣಾರೆ ನೋಡಿದಾನೆ. ಅವನ್ ಬಂದಿಲ್ ಗಲಾಟೆ ಮಾಡಿದ್ರಲ್ಲಿ ಏನ್ ಆಶ್ಚರ್ಯ ಇಲ್ಲ. ಸುಮ್ನೆ ಹಚ್ಬಿಡು, ದೂರ ಹೋಗಿ, ಹತ್ರ ಬರ್ಬೇಡಿ. ನಾನಾಗೆ ಕೇಳೋವರ್ಗು ಈ ವಿಷಯನ ನನ್ಗೆ ಹೇಳೇ ಇಲ್ವಲ್ಲ ನೀವು? ಇವತ್ತೇನೋ ಬಾಯ್ ತಪ್ಪ ಅವಳ ಬಗ್ಗೆ ನಂಗೆ ಹೇಳಿದ್ರಿ. ನನಗ್ ಗೊತ್ತಿಲ್ದೆ ಆ ಮಿಟಗ್ಲಾಡಿ ಜೊತೆ ಇನ್ನೇನ್ ಕಳ್ಳಾಟ ಆಡಿದ್ರ ಈಗ್ಲೇ ಹೇಳಿ. ಸತ್ಯವಾಗ್ಲೂ ಹತ್ರ ಏನು ನಡೆದಿಲ್ಲ ರೀ. ಆದ್ರೂ ಅವಳನ್ನ ನೋಡಿದ ತಕ್ಷಣ ನಿಮ್ ಹೊಟ್ಟೆ ಒಳಗಡೆ ಕಪ್ಪೆ ಬಿಟ್ಟಂಗ ಆಡ್ತೀರ ಅಲ್ವಾ? ನಾನಾ? ಇವತ್ತು ಅವಳ ಮನೆಗ್ ಬಂದಾಗ ನಿಮ್ ಅವತಾರ ನಾನ್ ನೋಡ್ಲಿಲ್ಲ ಅಂತ ಅನ್ಕೊಂಡಿದ್ದೀರಾ? ಏನ್ ಕಾಳಜಿ ತೋರ್ಸಿದ್ದು, ಏನ್ ಕಿಸ್ಕೊಂಡ್ ಮಾತಾಡಿದ್ದು. ಹಿಂಗ್ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ, ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತು? ನಿಮ್ ಅವತಾರನ ನಾನು ಎಲ್ಲೇ ಇದ್ರು ದುರ್ಬೆನ್ ಹಾಕೊಂಡ್ ನೋಡ್ತಿರ್ತೀನಿ. ನಿಮ್ ಆಟಗಳೆಲ್ಲ ನಂಗೆ ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ. ಪರವಾಗಿಲ್ಲ ರೀ, ನಿಮ್ ನೆಟ್ವರ್ಕ್ ಸ್ಟ್ರಾಂಗ್ ಆಗಿ ಇದೆ. ಅಪ್ಪನ ಅಚ್ಚನ ಹೇಳಿರ್ಬೇಕನ್ಸತ್ತಲ್ಲ. ಆದ್ರೂ ಮನೆಗ್ ಬಂದಿದ್ ಗೆಸ್ಟ್ ಜೊತೆ ಫ್ರೀ ಮೈಂಡ್ ಅಲ್ಲಿ ಮಾತಾಡೋದ್ ತಪ್ಪೇನ್ರಿ? ನಮ್ಮ ಅಪ್ಪನೂ ಇವತ್ ಮನೆಗ್ ಬಂದಿದ್ರು, ಅವ್ರ ಜೊತೆನೂ ಸೆಲ್ಗೆಯಿಂದ ಇದ್ರ? ಒಂದ್ ಹುಡುಗಿ ಜೊತೆ ಮಾತಾಡೋದಕ್ಕೂ ಮಾವನ್ ಜೊತೆ ಮಾತಾಡೋದಕ್ಕೂ ವ್ಯತ್ಯಾಸ ಇರಲ್ವೇನ್ರಿ? ಅಂದ್ರೆ ನಮ್ಮ ಅಪ್ಪಂಗ್ ವಯಸ್ಸಾಗಿದೆ, ಮುದ್ಕ ಅಂತ ಅವ್ರ ಜೊತೆ ಸರಿಗ್ ಮಾತಾಡ್ಲಿಲ್ವಾ? ಆದ್ರೆ ಆ ಸುಪ್ನಾತಿ ಮಿಟಿಕ್ಲಾಡಿ ಮಾಡ್ಕಟ್ಟಿ ನೋಡಕ್ ಹೆಂಗೋ ಇದ್ದಾಳೆ ಅಂತ ಅವ್ರ ಜೊತೆ ಹೆಂಗ್ ಬೇಕಾದ್ರೂ ಇರ್ಬೋದಾ? ಉಸಿರುವಳ್ಳಿ ಬುದ್ಧಿ ಹಚ್ಬಂಡ್ ನಿಮ್ದು. ಜನರು ಬಟ್ಟೆ ಬದಲಾಯಿಸ್ತಾರೆ ಅಂತ ಗೊತ್ತಿತ್ತು, ನೀವು ವ್ಯಕ್ತಿತ್ವನೇ ಬದಲಾಯಿಸ್ತಿದ್ದೀರಾ. ಅಂದ್ರೆ ನಿಮ್ ಪ್ರಕಾರ ನಾನು ದಿಶಾ ಅವ್ರ ಜೊತೆ ಮಾತಾಡೋದನ್ನೇ ಬಿಟ್ಬಿಡ್ಬೇಕಾ? ಹಾಗಂತ ನಾನ್ ಯಾವಾಗ ಹೇಳ್ದೆ? ನಿಮ್ಮಿಷ್ಟ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ.
ಹೋಗ್ಲಿ ಬಿಡಿ, ಈಗ ಯಾಕೆ ಅವ್ರ ವಿಷಯ. ಬನ್ನಿ ಊಟ ಮಾಡಿ. ನಂಗೆ ಬೇಡ. ನಾನೇ ತಿನ್ನಿಸ್ತೀನಿ. ನನ್ ಯಾಕೆ ತಿನ್ಸ್ತೀರಾ? ಆ ಮಿಟ್ಟಿಗ್ಲಾಡಿಗೆ ಫೋನ್ ಮಾಡಿ ಎಲ್ಲಾದ್ರೂ ಬರಕ್ ಹೇಳಿ, ಅಲ್ಲಿಗೆ ಅವಳಿಗೆ ತಿನ್ಸುವಂತೆ. ನಾನು ಯಾಕ್ರಿ ಅವ್ರಿಗೆ ಊಟ ಮಾಡಿಸ್ಲಿ? ನಿಮ್ ಮುಂದೆ ದಿಶಾ ಅವ್ರನ್ನ ಕರ್ಕೊಂಬಂದು ನಿಲ್ಲಿಸ್ತೀನಿ. ನಿಮ್ಗೆ ಏನೇನು ಕೋಪ ಇದೆಯೋ ಅವ್ರ ಮೇಲೆ ತೀರ್ಸ್ಕೊಂಬಿಡಿ. ಈಗ ಊಟ ಮಾಡಿ ಬನ್ನಿ. ಬನ್ನಿ. ಬೇಡ ಹಸ್ಬೆಂಡ್, ನಮ್ಮಪ್ಪ ಬೇಜಾರು ಮಾಡ್ಕೊಂಡು ಊರಿಗೆ ಹೋಗಿದ್ದಾರೆ. ಇಂಥ ಸಮಯದಲ್ಲಿ ಊಟ ಸೇರತ್ತಾ? ನಮಗೆ ಗೊತ್ತಿದ್ರು ನಾವು ಅವ್ರಿಗೆ ಹೇಳಿಲ್ವಲ್ಲ ಅಂತ ನಮ್ಮೇಲೂ ಬೇಜಾರು ಮಾಡ್ಕೊಂಡಿದ್ದಾರೆ. ನೋಡಿ, ನಾಳೆ ಮಾವಂಗೆ ಫೋನ್ ಮಾಡಿ ಮಾತಾಡಿ, ಎಲ್ಲ ಸರಿ ಹೋಗುತ್ತೆ. 2 ದಿನ ಅವ್ರ ಕೋಪನೂ ತಣ್ಣಗಾಗುತ್ತೆ. ನರಸಿಂಹ ಅವ್ರು ಮಾಡ್ತಿರೋ ಕೆಲ್ಸದ ಬಗ್ಗೆ ಸುಳ್ಳು ಹೇಳಿದ್ದಾರೆ ಅಂತ ಕೋಪ ಮಾಡ್ಕೊಂಡಿದ್ದಾರೆ. ಅವ್ರೇನು ಕೆಟ್ಟ ಕೆಲಸ ಏನು ಮಾಡ್ತಾ ಇರ್ಲಿಲ್ವಲ್ಲ. ಈಗಲಾದ್ರೂ ಊಟ ಮಾಡ್ತೀರಾ? ನೀವೇ ತಿನ್ನಿಸ್ತೀರಾ? ಊಸಿ ಮಾತ್ರ ಚೆನ್ನಾಗಿ ಹೊಡಿತೀರಾ. ತಿನ್ನಿಸ್ತೀರೋ ಇಲ್ವೋ? ಆಯ್ತು, ತಿನ್ನಿಸ್ತೀನಿ ಬನ್ರಿ, ಕೋಪ ಮಾಡ್ಕೋಬೇಡಿ. ಮೇಡಮ್, ಕಾಫಿ. ನಿನ್ನ ಕೈಯಿಂದ ಐಸ್ಕೊಳಕ್ ನಂಗೆ ಇಷ್ಟ ಇಲ್ಲ, ಅಲ್ಲಿಡು. ನಮ್ಮಿಬ್ಬರ ಮಧ್ಯೆ ಇದ್ದ ಚಾಲೆಂಜಲ್ಲಿ ಗೆದ್ದಿದ್ದು ನಾನು. ಈಗಲಾದ್ರೂ ಗೊತ್ತಾಯ್ತಾ? ಇನ್ನೇನು ಸ್ವಲ್ಪ ದಿನ ಮಾತ್ರ ಈ ಮನೇಲಿ ಇರ್ತೀಯ. ಅಲ್ಲಿವರೆಗಾದ್ರೂ ನನ್ನ ಮುಂದೆ ತಗ್ಗಿ ಬಗ್ಗಿ ಇರೋದನ್ನ ಕಲಿ. ನೀನ್ ಈ ಮನೆಗೆ ತಕ್ಕ ಸೊಸೆ ಅಲ್ಲ ಅಂತ ನಿಮ್ಮ ಅಪ್ಪನಿಗೆ ಅರ್ಥ ಆಗೋಗಿದೆ ಅಂದಮೇಲೆ ನಿನಗೆ ಇಲ್ಲಿರೋ ಅರ್ಹತೆನೇ ಇಲ್ಲ. ಈ ಮನೆಗೆ ಯಾವತ್ತಿದ್ರು ಪರ್ಫೆಕ್ಟ್ ಸೊಸೆ ಅಂತಿದ್ರೆ ಅದು ದಿಶಾ. ಚಿರುಗೆ ಆಗ್ಲಿ ನಮಗೆ ಆಗ್ಲಿ ಬೇಕಿರೋದು ನೀನಲ್ಲ, ದಿಶಾ. ಇತ್ತೀಚೆಗೆ ಯಾಕೋ ನಮ್ಮ ಚಿರುಗೆ ದಿಶನ್ನ ನೋಡದೆ ಇದ್ರೆ, ಅವ್ರ ಜೊತೆ ಮಾತಾಡದೆ ಹೋದ್ರೆ ಸರಿನೇ ಹೋಗಲ್ಲ. ಯಾಕೆ ಚಿರು, ಏನೋ ಟೆನ್ಷನ್ ಹೇಳಿದ್ಯಾ? ಏನಾಯ್ತು? ಏನಿಲ್ಲ, ಅದಕ್ಕೆ ಯಾವುದೋ ಕ್ಲೈಂಟ್ ಜೊತೆ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೆ. ದಿಶಾ ಅವ್ರು ಇದ್ದಿದ್ರೆ ಎಲ್ಲ ಹ್ಯಾಂಡಲ್ ಮಾಡಿದವರು. ಈಗೆಲ್ಲ ನಾನೇ ಮಾಡಬೇಕು. ಗೊತ್ತಿಲ್ದೇನೋ ಇವ್ರ ಮೇಲೆ ತುಂಬ ಡಿಪೆಂಡ್ ಆಗ್ಬಿಟ್ಟಿದ್ದೀವಿ.